ಡಿ ಕೆ ಶಿವಕುಮಾರ್ ಅವರ ಫುಲ್ ಫ್ಲೆಡ್ಜ್ಡ್ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂತು. ಒಂದು ಸ್ಥಾನ ಖಾಲಿ ಇದೆ. 34 ಜನ ಸಚಿವರಾಗುವುದಕ್ಕೆ ಅವಕಾಶ, 33 ಜನ ಆಗಿದ್ದಾರೆ. ಕೊನೆಯ ಕ್ಷಣದಲ್ಲಿ ಸೇರ್ಪಡೆಯಾಗಿ ಪಟ್ಟಿಯಿಂದ ಕೈ ಬಿಟ್ಟದ್ದು ಗಾಯತ್ರಿ ಶಾಂತನಗೌಡ ಹೆಸರು. 5 ಜಿಲ್ಲೆಗಳಿಗೆ ರಿಪ್ರೆಸೆಂಟೇಷನ್ ಇಲ್ಲ. ಉತ್ತರ ಕನ್ನಡ, ರಾಯಚೂರು, ಯಾದಗಿರಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ನಿರೀಕ್ಷೆಯಲ್ಲಿದ್ದು ಅವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಆತ್ಮಹತ್ಯೆ ಯತ್ನ ಮಾಡಿಕೊಂಡಿದ್ದಾರೆ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಬೆಂಬಲಿಗರ ಪ್ರತಿಭಟನೆ. ಅಸಮಾಧಾನಿತರು ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋ ಪಾಸಿಬಿಲಿಟಿ ಎಷ್ಟು? ಇಂಡಿಯಾ ಮೇಲೆ ಬಂದು ರೆಸಿಗ್ನೇಷನ್ ಕೊಟ್ಟು ಹೋಗಿದ್ದಾರೆ. ಅದೇ ಐ ಡೋಂಟ್ ಥಿಂಕ್ ಸೊ. ಅಂದರೆ ನಾವು ಅನೇಕ ಈ ಸಂಪುಟ ರಚನೆ ವಿಸ್ತರಣೆಯನ್ನು ನೋಡಿದ್ದೀವಿ. ಅಷ್ಟು ಅದು ಹೆಂಗಾಗತ್ತೆ ಕೆಲವೊಂದು ಸಲ ಅಂತಂದರೆ, ಇಲ್ಲೂ ನೋಡಿ ಕಾಂಗ್ರೆಸ್ನಲ್ಲಿ ಪಟ್ಟಿ ನೋಡಿ, ಯಾರ್ಯಾರಿಗೆ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗಿ ನಷ್ಟ ಉಂಟು ಮಾಡುವ ಸಾಮರ್ಥ್ಯ ಇದೆಯೋ ಅವರನ್ನು ಅನಿವಾರ್ಯವಾಗಿ ಸಂಪುಟದಲ್ಲಿ ಸೇರ್ಪಡಿಸಬೇಕು. ಹೌದು. ಫಾರ್ ಎಕ್ಸಾಂಪಲ್ ಫಸ್ಟ್ ಲೀಸ್ಟಲ್ಲೇ ಬರೋ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಎಲ್ರಿಗೂ ಗೊತ್ತಿತ್ತು. ಇವತ್ತು ಕೇಳಿದ್ರೆ ಈಗ ಜಮೀರ್ ಅಹ್ಮದ್ ಖಾನ್ ಹೇಳ್ಬೋದು, ಇಲ್ಲ ಪ್ರಶಾಂತ್ ನಾತು ಮತ್ತು ಅಜಿತ್ ಹನುಮಕ್ನವ್ರು ಸ್ಪೆಕ್ಯುಲೇಷನ್ ಮಾಡ್ತಿದ್ರು ಅಂತ. ಬಟ್ ಜಮೀರ್ ಅಹ್ಮದ್ ಖಾನ್ಗೆ ಹೊರಗಡೆ ಹೋಗಿ ಒಂದು 2% ಓಟ್ ತೆಗೆದುಕೊಳ್ಳೋ ಸಾಮರ್ಥ್ಯ ಇಲ್ವಾ ಇಡೀ ರಾಜ್ಯದಲ್ಲಿ? ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಒಬ್ಬ ಜನಪ್ರಿಯ ನಾಯಕ. ಸೊ ಅದನ್ನು ಬಾಗ್ಲ ಕ್ಲೋಸ್ ಮಾಡಲಾಯಿತು. ಹೈಕಮಾಂಡ್ಗೂ ಜಮೀರ್ ಅಹ್ಮದ್ ಖಾನ್ರನ್ನು ಬಿಟ್ಕೊಡೋ ಇಷ್ಟ ಇಲ್ಲ. ಸಂತೋಷ್ ಲಾಡ್ ಫಾರ್ ಎಕ್ಸಾಂಪಲ್, ಸಂತೋಷ್ ಲಾಡ್ಗೆ ಒಂದು ಸ್ವಂತ ಸಾಮರ್ಥ್ಯ ಇದೆ. ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ, ಈಗ ಬಿ ಜೆ ಪಿಗೆ ಹೋಗ್ತಿದ್ರು ಅಂತ ನಾನು ಹೇಳಲ್ಲ, ಯಾಕಂದರೆ ಮೋದಿಯನ್ನು ಸಿಕ್ಕಾಪಟ್ಟೆ ಟೀಕಿಸ್ತಾ ಇದ್ರು. ಬಟ್ ಅವ್ರಿಗೊಂದು JDSನಿಂದ ಬಂದವರು 2008ರಲ್ಲಿ ಎ ವಿ ಪ್ರಕಾಶ್ ಜೊತೆ ಅವಕಾಶ ಇತ್ತು. ಈಗ ಇದು ಹೇಳಿದರೆ ಅವ್ರು ಒಪ್ಲಿಕ್ಕಿಲ್ಲ. ಬಟ್ ಯಾಕೆ ಮಂತ್ರಿ ಮಾಡುವ ಅನಿವಾರ್ಯತೆ? ಈಗ ಶ್ರೀನಿವಾಸ್ ಮಾನೆ ಹೋಗ್ತಾರಾ? ಹೋಗಲ್ಲ. ಬಟ್ ಸಂತೋಷ್ ಲಾಡ್ಗೆ ಆಸಕ್ತಿ ಇದೆ. ಲಕ್ಷ್ಮಣ್ ಸವದಿ ಇವತ್ತು ನೀವು ಮಂತ್ರಿ ಮಾಡಲಿಲ್ಲ ಅಂದರೆ, ಅಲ್ಲಿ ಉಪಮುಖ್ಯಮಂತ್ರಿ ಮಾಡಿ ಟಿಕೆಟ್ ಸಿಗಲಿಲ್ಲ ಅಂತ ಬಂದವರು ಅವರು. ನೀವು ಮಂತ್ರಿನೂ ಮಾಡಲಿಲ್ಲ, ಬರೀ ಶಾಸಕರಾಗಿ ಇರಂದರೆ ನಿಮ್ಮ ಜೊತೆ ಇರ್ತಾರೆ ಅವರು? ಕರೆಕ್ಟ್. ಅಂದರೆ ಹೇಳುವ ತಾತ್ಪರ್ಯ ಅಂದರೆ ಸ್ವಂತ ಶಕ್ತಿ ಸಾಮರ್ಥ್ಯ, ಪೊಲಿಟಿಕಲಿ ಪಾರ್ಟಿ ಬಿಟ್ಟು ನಾವೇನೋ ಮಾಡಬಲ್ಲು ಅಂತ ಇರ್ತಾರಲ್ಲ, ಅವ್ರಿಗೆ ಅವಕಾಶ ಆಗಿಬಿಡುತ್ತೆ. ಅವ್ರಿಗೆ ಅವಕಾಶ ಆಗಿದೆ. ಈಗ ನೀವು ಅಸಮಾಧಾನಿತರು ಅನ್ನುವ ಲೀಸ್ಟ್ ನೋಡುತ್ತಾ, ಈಗ ಹಂಪನಗೌಡ ಬಾದರ್ಲಿ ಯಾಕೆ ಅವ್ರಿಗೆ ಅಸಮಾಧಾನ ಗೊತ್ತಾ? ಬಸನಗೌಡ ಬಾದರ್ಲಿಯನ್ನು ದಿನವೂ ಕರ್ಕೊಂಡು ಮುಖ್ಯಮಂತ್ರಿಗಳು ಓಡಾಡ್ತಾರೆ. ಬಸನಗೌಡ ಬಾದರ್ಲಿಗೂ ಹಂಪನಗೌಡರಿಗೂ ಬರಲ್ಲ. ಜನ್ರೇಷನ್ ಬೇರೆ ಬೇರೆ, ಆದರೆ ಅವರಿಬ್ಬರಿಗೂ ಬರಲ್ಲ. ಈಗ ಹಂಪನಗೌಡ ಬಾದರ್ಲಿಯವ್ರಿಗೂ ಸಿದ್ದರಾಮಯ್ಯನವರ ಬಣ, ಬಸನಗೌಡರು ಡಿ ಕೆ ಬಣ. ಈಗ ನಿಮಗೆ ಬೆಂಗಳೂರಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇಬ್ಬರಲ್ಲೊಬ್ಬರನ್ನು ಮಾಡಬೇಕಿತ್ತು ಅನ್ನೋದು ಅವ್ರದ್ದು ವಾದ. ಬಟ್ ಈಗ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರನ್ನು ಮಾಡಿದ ಮೇಲೆ ಅವಕಾಶ ಎಷ್ಟಿವೆ?
ಬಟ್ ನನಗನ್ಸುತ್ತೆ ಬೆಂಗಳೂರು ದಕ್ಷಿಣದಲ್ಲಿ ಸ್ವಂತ ಬಲದ ಮೇಲೆ ಗೆದ್ದು ಬರ್ತಕ್ಕಂಥ ನಾಯಕರು ಅವರಿಬ್ಬರು, ಹೌದು, ಅಪ್ಪ ಮಗ. ಎಸ್, ಅವ್ರಿಗೆ ಬಿ ಜೆ ಪಿ ಇನ್ನೇನು ತಟ್ಟೆ ಹಾಕಿ ಕರಿತಾ ಇತ್ತು, ಬಿ ಜೆ ಪಿ ಅದ್ರ ಹೋಗಲಿಲ್ಲ ಅವರು. ಹೋಗಲಿಲ್ಲ, ಕರೆಕ್ಟ್ ಕರೆಕ್ಟ್. ಅವರಿಬ್ಬರನ್ನೂ ಕೂಡ ಮಂತ್ರಿ ಮಾಡದೇ ಇರುವ ನಷ್ಟ ಏನಾಗುತ್ತೆ ಅನ್ನೋದು ಅವ್ರ ಕ್ಷೇತ್ರದಲ್ಲಾಗತ್ತಾ, ವಿ ಹ್ಯಾವ್ ಟು ಸಿ. ಬಿಕಾಸ್ ಒಕ್ಕಲಿಗ ಮುಖ್ಯಮಂತ್ರಿಯೇ ಇರೋದ್ರಿಂದ ನಷ್ಟ ಜಾಸ್ತಿ ಇರಲಿಕ್ಕಿಲ್ಲ ಇಡೀ ಬೆಂಗಳೂರಿನಾದ್ಯಂತ. ಬಟ್ ಅವರಿಬ್ಬರಿಗೂ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಎರಡೂ ಕ್ಷೇತ್ರಗಳಲ್ಲಿ ಅವ್ರು ಹೇಳದಂತೆ ನಡೆಯುತ್ತೆ. ಒಂದು, ಈಗ ಬೇಳೂರು ಗೋಪಾಲಕೃಷ್ಣನೋ ಮಧು ಬಂಗಾರಪ್ಪನೋ ಅಂದಾಗ, ಮಧು ಬಂಗಾರಪ್ಪ ಡಿ ಕೆ ಶಿವಕುಮಾರ್ಗೆ ಆತ್ಮೀಯರು, ಬೇಳೂರು ಆತ್ಮೀಯರು. ಬಟ್ ಮಧು ಬಂಗಾರಪ್ಪನವ್ರದ್ದೊಂದು ಋಣ ಇದೆ ಅಂತ ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಿರ್ತಾರೆ. ನನ್ನನ್ನು ಮೊದಲು ಬಂದಿಖಾನೆ ಸಚಿವರನ್ನಾಗಿ ಮಾಡಿದರು. ಮತ್ತು ಜಾತಿಯ ದೃಷ್ಟಿಯಿಂದ ನೋಡಿದಾಗ ಮಧು ಬಂಗಾರಪ್ಪ ಜೆ ಡಿ ಎಸ್ನಿಂದ ಬಂದ ಮೇಲೆ ಇಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಮಧು ಬಂಗಾರಪ್ಪನವರ ಆಯ್ಕೆ ನ್ಯಾಚುರಲ್ ಆಗಿರ್ಬೋದು, ಬಂಗಾರಪ್ಪನವರ ಮಗ ವೋಕಲ್ ಆಗಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅನಿಸುತ್ತೆ. ಮತ್ತು ಬೇಳೂರು ಗೋಪಾಲಕೃಷ್ಣ ಬಿ ಜೆ ಪಿಯಲ್ಲಿದ್ದಾಗ ಅವರು ಮಂತ್ರಿ ಆಗಲಿಲ್ಲ, ಇಲ್ಲಿ ಬಂದರೂ ಮಂತ್ರಿ ಆಗಲಿಲ್ಲ. ಅಂತೂ ಇಂತೂ ಅಂತೇನು ಹೇಳ್ತಾರೆ, ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ, ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಕ್ಕಂಥದ್ದು. ಇನ್ನೊಂದು ಸೀರಿಯಸ್ಲಿ ಇರೋದು ಹೆಸರು ಯಶವಂತರಾಯ್ ಪಾಟೀಲ್. ಎಸ್, ಇಂಡಿಯಾ ಮೇಲೆ ಇಂಡಿಯನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.